ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಇನ್ಫೋ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹೋಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾಳೆ ರಥಸಪ್ತಮಿಯ ದಿನದಿಂದ ಸ್ನೇಹಿತರೆ ಜನವರಿ 25ರಿಂದ ಕುಂಭರಾಶಿಯವರು ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ ಅಂತಲೇ ಹೇಳಬಹುದು. ಅದು ನಿಮ್ಮ ವ್ಯಾಪಾರದಲ್ಲಾಗಬಹುದು, ವ್ಯವಹಾರದಲ್ಲಾಗ್ಬೋದು, ನಿಮ್ಮ ಆರ್ಥಿಕ ಸ್ಥಿತಿ ಅಂದರೆ ಹಣಕಾಸಿನ ಬಗ್ಗೆ, ನಿಮ್ಮ ಆರೋಗ್ಯದಲ್ಲಿ, ಕುಟುಂಬದ ಜೀವನದ ಬಗ್ಗೆ, ಒಟ್ಟಾರೆಯಾಗಿ ಕುಂಭರಾಶಿಯವರಿಗೆ ಸಾಕಷ್ಟು ಬದಲಾವಣೆಗಳನ್ನು ನೋಡಲಿದ್ದೀರಿ. ಹಾಗಿದ್ರೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು, ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅನ್ನೋದನ್ನ ಒಟ್ಟಾರೆಯಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದನ್ನೆಲ್ಲ ಕಂಪ್ಲೀಟಾಗಿ ತಿಳ್ಕೊಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡು ಹೋಗಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ತಿದ್ದಲ್ಲಿ ತಪ್ಪದ ವಿಡಿಯೋಗೊಂದು ಲೈಕ್ ಕೊಟ್ಟು, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಿದ್ರೆ ಇನ್ಫೋ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಅವ್ರಿಗೆ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಹೌದು ಸ್ನೇಹಿತರೆ, ಕುಂಭರಾಶಿಯವರಿಗೆ ಜನವರಿ 2026 ದ್ವಿತೀಯಾರ್ಧದಲ್ಲಿ ಗ್ರಹಗಳ ಸಂಚಾರ ಮತ್ತು ಗ್ರಹಗಳ ಸ್ಥಿತಿಗಳಿಂದ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ. ಗ್ರಹಗಳ ಸಂಚಾರ: ಸೂರ್ಯ ಧನು ರಾಶಿಯಿಂದ 11ನೇ ಮನೆಗೆ, ಮಕರ ರಾಶಿಗೆ 12ನೇ ಮನೆಗೆ ಸ್ಥಳಾಂತರಗೊಳ್ಳಲಿದ್ದಾರೆ. ಇನ್ನು ಬುಧ ಧನು ರಾಶಿಯಿಂದ 11ನೇ ಮನೆಯಿಂದ ಮಕರ ರಾಶಿಗೆ 12ನೇ ಮನೆಗೆ ಸ್ಥಳಾಂತರಗೊಳ್ಳಲಿದ್ದಾರೆ. ಇನ್ನು ಗುರು ಮಿಥುನದಲ್ಲಿ 5ನೇ ಮನೆಯಲ್ಲಿ ತಿಂಗಳ ಪೂರ್ತಿ, ಶನಿ ಮೀನದಲ್ಲಿ 2ನೇ ಮನೆಯಲ್ಲಿ ತಿಂಗಳ ಪೂರ್ತಿ, ರಾಹು ಕುಂಭದಲ್ಲಿ 1ನೇ ಮನೆಯಲ್ಲಿ, ಇನ್ನು ಕೇತು ಸಿಂಹದಲ್ಲಿ 7ನೇ ಮನೆಯಲ್ಲಿ. ಇದು ಗ್ರಹಗಳ ಸಂಚಾರ ಮತ್ತು ಗ್ರಹಗಳ ಸ್ಥಾನ ಬದಲಾವಣೆಯಿಂದ ಸಾಕಷ್ಟು ಬದಲಾವಣೆಯನ್ನು ನಿಮ್ಮ ಜೀವನದಲ್ಲಿ ನೋಡಲಿದ್ದೀರಿ. ಹಾಗಿದ್ರೆ ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು, ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅನ್ನೋದನ್ನ ನೋಡ್ತಾ ಹೋಗೋಣ. ಸ್ನೇಹಿತರೆ, ಜನವರಿ ನಿಮಗೆ ಬಲವಾದ ಆರಂಭವನ್ನು ನೀಡುತ್ತದೆ. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ನಿಮ್ಮ ಸಾಮಾಜಿಕ ವಲಯ, ವೃತ್ತಿಪರ ಸಂಪರ್ಕಗಳು ಮತ್ತು ದೀರ್ಘಕಾಲೀನ ಗುರಿಗಳು ಸಕ್ರಿಯವಾಗಿರುತ್ತವೆ. ವಿಶೇಷವಾಗಿ ಗುಂಪು ನೆಟ್ವರ್ಕಿಂಗ್ಗಳು, ಸೆಟ್ಟಿಂಗ್ಗಳಲ್ಲಿ ಅಥವಾ ವೃತ್ತಿಪರ ಪರಿಸರದಲ್ಲಿ ನೀವು ಹೆಚ್ಚು ಗೋಚರ ಮತ್ತು ಆತ್ಮವಿಶ್ವಾಸವನ್ನು ಅನುಭವಿಸಬಹುದು. ತಿಂಗಳ ದ್ವಿತೀಯಾರ್ಧದಲ್ಲಿ 18ನೇ ತಾರೀಕು ನಂತರ ನೀವು ಸಕ್ರಿಯವಾಗಿ ನೆಟ್ವರ್ಕ್ ಮಾಡಬಹುದು, ಭವಿಷ್ಯದ ಯೋಜನೆಗಳನ್ನು ಚರ್ಚಿಸಬಹುದು ಅಥವಾ ಆರ್ಥಿಕ ಮತ್ತು ವೃತ್ತಿ ಬೆಳವಣಿಗೆಯತ್ತ ಕೆಲಸ ಮಾಡಬಹುದು. ವಿಷಯಗಳು ಅಂತಿಮವಾಗಿ ಸರಿಯಾದ ದಿಕ್ಕಿನಲ್ಲಿ ಸಾಗುತ್ತಿವೆ ಎಂದು ನೀವು ಭಾವಿಸಬಹುದು. ಜನವರಿ ಮಧ್ಯದ ನಂತರ ಸ್ನೇಹಿತರೆ, ಗಮನ ನಿಧಾನವಾಗಿ ಆಂತರಿಕವಾಗಿ ಬದಲಾಗುತ್ತಾ ಹೋಗುತ್ತದೆ. ನೀವು ವೇಗವನ್ನು ಕಡಿಮೆ ಮಾಡಲು, ಪ್ರತಿಬಿಂಬಿಸಲು ಮತ್ತು ಮಾನಸಿಕವಾಗಿ ರೀಚಾರ್ಜ್ ಮಾಡಲು ಬಯಸಬಹುದು. ಇದು ದೌರ್ಬಲ್ಯವಲ್ಲ, ಮುಂದೆ ಬರುವಂತಹ ದೊಡ್ಡ ವೈಯಕ್ತಿಕ ಅಂತ್ಯಕ್ಕೆ ತಯಾರಿಯಾಗಿದೆ ಇದು ಅಂತಲೇ ಹೇಳ್ಬೋದು ಸ್ನೇಹಿತರೆ. ಸೊ ಹಾಗಾಗಿ ಒಟ್ಟಾರೆಯಾಗಿ ಭವಿಷ್ಯ ಕುಂಭರಾಶಿಯವರಿಗೆ ಹೀಗಿರಲಿದೆ ಅಂತಲೇ ಹೇಳ್ಬೋದು. ಇನ್ನು ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ನಿಮ್ಮ ವೃತ್ತಿ ಜೀವನದಲ್ಲಿ, ಹಣಕಾಸಿನಲ್ಲಿ, ವ್ಯಾಪಾರ ವ್ಯವಹಾರದಲ್ಲಿ, ಕುಟುಂಬದಲ್ಲಿ, ಇನ್ನು ಆರೋಗ್ಯದಲ್ಲಿ ಹೇಳೋದಾದರೆ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ. ನಿಮ್ಮ ಹೆಲ್ತ್ ಬಗ್ಗೆ ಹೇಳೋದಾದರೆ ಆರೋಗ್ಯವು ಸಾಮಾನ್ಯವಾಗಿ ಸ್ಥಿರವಾಗಿರುತ್ತದೆ. ಕುಂಭರಾಶಿಯವರಿಗೆ ದ್ವಿತೀಯಾರ್ಧದಲ್ಲಿ ಶಕ್ತಿಯ ಮಟ್ಟಗಳು ಉತ್ತಮವಾಗಿರುತ್ತವೆ, ಆದರೆ ಅತಿಯಾದ ಪರಿಶ್ರಮವು ಆಯಾಸಕ್ಕೆ ಕಾರಣವಾಗಬಹುದು. ತಿಂಗಳ ಮಧ್ಯದ ನಂತರ ನಿದ್ರೆಯ ಸಮಸ್ಯೆಗಳಿಂದ ಒತ್ತಡ ಅಥವಾ ಮಾನಸಿಕ ಬಳಲಿಕೆ ಉಂಟಾಗಬಹುದು. ಪ್ರತಿದಿನ ಯೋಗ ಧ್ಯಾನವನ್ನು ಮಾಡಿ, ಮೆಡಿಟೇಷನನ್ನು ಮಾಡಿ ಸ್ನೇಹಿತರೆ. ಉನ್ನತ ಆರೋಗ್ಯವನ್ನು ಪಡೆದುಕೊಳ್ಬೇಕು ಅಂದರೆ ಪ್ರತಿದಿನ ಹಸಿರು ತರಕಾರಿ, ಹಣ್ಣು ಹಂಪಲುಗಳನ್ನು ಚೆನ್ನಾಗಿ ಸೇವಿಸಿ, ತಡರಾತ್ರಿಯಲ್ಲಿ ವಾಹನವನ್ನು ಚಾಲನೆ ಮಾಡುವುದನ್ನು ಕಡಿಮೆ ಮಾಡಿ. 7ನೇ ಮನೆಯಲ್ಲಿರುವಂತಹ ಕೇತು ಮತ್ತು 12ನೇ ಮನೆಯಲ್ಲಿರುವಂತಹ ವ್ಯಯಭಾವದಲ್ಲಿ ಗ್ರಹಗಳು ವಿಶ್ರಾಂತಿಯ ಅಗತ್ಯವನ್ನು ಸೂಚಿಸುತ್ತದೆ. ಚೆನ್ನಾಗಿ ನಿದ್ರಿಸಿ, ಸ್ಕ್ರೀನ್ ಸಮಯವನ್ನು ಕಡಿಮೆ ಮಾಡಿ ಮತ್ತು ಶಾಂತ ದಿನಚರಿಯನ್ನು ಕಾಪಾಡಿಕೊಳ್ಳಿ, ಒಳಿತಾಗಲಿದೆ. ಇದು ನಿಮ್ಮ ಆರೋಗ್ಯದಲ್ಲಿ ಸಾಕಷ್ಟು ಚೇಂಜಸನ್ನು ನೋಡಲಿದ್ದೀರಿ ಈ ರೀತಿ ಅಳವಡಿಸಿಕೊಂಡ್ರೆ ಸ್ನೇಹಿತರೆ. ಇನ್ನು ಅದೇ ರೀತಿ ಶಿಕ್ಷಣದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಕುಂಭರಾಶಿಯ ವಿದ್ಯಾರ್ಥಿಗಳು, ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ವಿದ್ಯಾರ್ಥಿಗಳು 5ನೇ ಮನೆಯಲ್ಲಿರುವಂತಹ ಪಂಚಮ ಗುರುವಿನಿಂದ ಪ್ರಯೋಜನವನ್ನು ಪಡೆಯುತ್ತಾರೆ.
ಕಲಿಕೆಯ ಸಾಮರ್ಥ್ಯ, ಸೃಜನಶೀಲತೆ ಮತ್ತು ತಿಳುವಳಿಕೆ ಸುಧಾರಿಸುತ್ತದೆ. ದ್ವಿತೀಯಾರ್ಧದಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗಿರುತ್ತದೆ. ನಾಳೆ ಜನವರಿ 25ನೇ ತಾರೀಕು ಸ್ನೇಹಿತರೆ, ನಿಮ್ಮ ಮನಸ್ಸಿನಲ್ಲಿ ಏನೇ ಒಂದು ಆಸೆ ಇದು ಅದು ಈಡೇರಬೇಕು ಅಂದರೆ ಸ್ನೇಹಿತರೆ, ಸೂರ್ಯದೇವರಿಗೆ ಅಗ್ರವನ್ನು ನೀಡಿ ಸ್ನೇಹಿತರೆ, ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳಿ ವಿದ್ಯಾರ್ಥಿಗಳು. ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗಿರುತ್ತದೆ. ತಿಂಗಳ ಮಧ್ಯದ ನಂತರ ಮಾನಸಿಕ ಆಯಾಸದಿಂದ ಗಮನ ಭಂಗ ಉಂಟಾಗಬಹುದು. ಸರಿಯಾದ ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ. ರಚನಾತ್ಮಕ ಅಧ್ಯಯನವನ್ನು ಮಾಡಿ ಸ್ನೇಹಿತರೆ, ಒಳಿತಾಗಲಿದೆ. ಸೃಜನಶೀಲತೆ ಶಿಸ್ತಿನೊಂದಿಗೆ ಸಂಯೋಜಿಸಿ ಅಂತ ಹೇಳ್ತಾ, ಪ್ರತಿದಿನ ವೇಳಾಪಟ್ಟಿಯೊಂದಿಗೆ ಸರಿಯಾದ ಸಮಯಕ್ಕೆ ಕೂತು ಅಧ್ಯಯನವನ್ನು ಮಾಡಿದಲ್ಲಿ ಉನ್ನತ ಫಲಿತಾಂಶವನ್ನು ಗಳಿಸುವುದಕ್ಕೆ ಸಾಧ್ಯವಾಗುತ್ತದೆ ಅಂತ ಹೇಳ್ತಾ, ಇನ್ನು ಕುಂಭರಾಶಿಯವರಿಗೆ ವ್ಯವಹಾರದ ಬಗ್ಗೆ ಹೇಳೋದಾದರೆ, ಪಾಲುದಾರಿಕೆ ಬಗ್ಗೆ ಹೇಳೋದಾದರೆ, ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ಕುಂಭರಾಶಿಯ ವ್ಯಾಪಾರರಿಗೆ, ವ್ಯಾಪಾರ ಮಾಲೀಕರು ದ್ವಿತೀಯಾರ್ಧದಲ್ಲಿ ನೆಟ್ವರ್ಕಿಂಗ್ ಮತ್ತು ಸಂಪರ್ಕಗಳ ಮೂಲಕ ಲಾಭವನ್ನು ಪಡೆಯಬಹುದು. ಗುಂಪು ಯೋಜನೆಗಳು, ಸಹಯೋಗಗಳು ಅಥವಾ ಉಲ್ಲೇಖಗಳು ಅವಕಾಶಗಳನ್ನು ತರಬಹುದು. ತಿಂಗಳ ಮಧ್ಯದ ನಂತರ ಬ್ಯಾಂಕೆಡ್ ಕೆಲಸದ ಮೇಲೆ ಯೋಜನೆ, ಖಾತೆಗಳು, ಅನುಸರಣೆ ಮತ್ತು ಪುನರ್ರಚನೆ ಗಮನ ಹರಿಸಿ. ಈಗ ಅಪಾಯಕಾರಿ ಸಾಹಸಗಳನ್ನು ಪ್ರಾರಂಭಿಸುವುದನ್ನು ತಪ್ಪಿಸಿ. ಅಪಾಯಕಾರಿ ವ್ಯಾಪಾರ ವ್ಯವಹಾರದಲ್ಲಿ ಹೂಡಿಕೆ ಮಾಡುವುದನ್ನು ಆದಷ್ಟು ತಪ್ಪಿಸಿ. ಯಾರನ್ನು ಕೂಡ ಈ ಸಮಯದಲ್ಲಿ ಕುರುಡರಾಗಿ ನಂಬೇಡಿ ಸ್ನೇಹಿತರೆ, ಅವರಿಂದ ಮೋಸ ಹೋಗುವಂತಹ ಚಾನ್ಸಸನ್ನು ನೀವೇ ನೋಡಲಿದ್ದೀರಿ. ಸೊ ಹಾಗಾಗಿ ಯಾವುದೇ ಸಹಿಯನ್ನು ಹಾಕಬೇಕಾದ್ರೆ 1-2 ಬಾರಿ ಓದಿದ ನಂತರ ಸಹಿ ಹಾಕಿ, ಯೋಚನೆ ಮಾಡಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ವಿಸ್ತರಣೆಯ ಮೊದಲು ಅಡಿಪಾಯವನ್ನು ಬಲಪಡಿಸಿ, ಒಳಿತಾಗಲಿದೆ. ಇನ್ನು ಅದೇ ರೀತಿ ನಿಮ್ಮ ಹೆಲ್ತ್ ಬಗ್ಗೆ ಹೇಳೋದಾದರೆ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ. ವ್ಯಾಪಾರ ವ್ಯವಹಾರದಲ್ಲಿ ಅತಿಯಾದ ಒತ್ತಡದಿಂದ ನಿಮ್ಮ ಆರೋಗ್ಯದಲ್ಲಿ ಸಾಕಷ್ಟು ಚೇಂಜಸನ್ನು ನೋಡಬೇಕಾಗುತ್ತದೆ. ಸೊ ಹಾಗಾಗಿ ಅತಿಯಾದ ಒತ್ತಡ ಬೇಡ. ಇನ್ನು ಕುಟುಂಬ ಮತ್ತು ಸಂಬಂಧಗಳ ಬಗ್ಗೆ ಹೇಳೋದಾದರೆ, ಸಂಬಂಧಗಳಲ್ಲಿ ಸಮತೋಲನ ಬೇಕು. 1ನೇ ಮನೆಯಲ್ಲಿರುವಂತಹ ರಾಹು ನಿಮ್ಮನ್ನು ಹೆಚ್ಚು ಸ್ವಯಂ ಕೇಂದ್ರಿತರನ್ನಾಗಿ ಮಾಡಲಿದ್ದಾರೆ. ಆದರೆ 7ನೇ ಮನೆಯಲ್ಲಿರುವಂತಹ ಕೇತು ಇತರರ ನಿರೀಕ್ಷೆಗಳಿಂದ ಅಲಿಪ್ತಗೊಳಿಸಲಿದ್ದಾರೆ. ಕೆಲವೊಮ್ಮೆ ನಿಮ್ಮನ್ನು ತಪ್ಪಾಗಿ ಅರ್ಥೈಸಲಾಗಿದೆ ಎಂದು ನೀವು ಭಾವಿಸಬಹುದು ಸ್ನೇಹಿತರೆ. ದ್ವಿತೀಯಾರ್ಧದಲ್ಲಿ ಸಾಮಾಜಿಕ ಮತ್ತು ಸ್ನೇಹಪರ ಸಂವಹನಗಳು ಸಕ್ರಿಯವಾಗಿರುತ್ತದೆ. ತಿಂಗಳ ಮಧ್ಯದ ನಂತರ ನೀವು ಏಕಾಂತ ಅಥವಾ ಸೀಮಿತ ಸಹವಾಸವನ್ನು ಬಯಸಬಹುದು. ಇದು ಸಹಜ. ಬೇರೆಯಲ್ಲೂ ನಿಮ್ಮನ್ನು ಒತ್ತಾಯಿಸಬೇಡಿ. ಹತ್ತಿರದ ಸಂಬಂಧಗಳಲ್ಲಿ ಸ್ಪಷ್ಟತೆ ಮುಖ್ಯ. ಮನೆಯಲ್ಲಿ ಶುಭ ಕಾರ್ಯ ನಡೆಯಲಿದೆ. ಮನೆಗೆ ಚಿಕ್ಕ ವ್ಯಕ್ತಿ ಆಗಮನ ಅಂದರೆ ಸ್ನೇಹಿತರೆ, ಸಂತಾನ ಭಾಗ್ಯ. ಯಾರಿಗೆ ಇನ್ನೂ ಮಕ್ಕಳಾಗಿಲ್ಲ ನವ ಜೋಡಿಗಳಿಗೆ ಸ್ನೇಹಿತರೆ, ಅಂಥವರಿಗೆ ಸಂತಾನ ಭಾಗ್ಯ ಇರಲಿದೆ. ಸಂಗಾತಿ ಅಥವಾ ಕುಟುಂಬದ ಭಾವನಾತ್ಮಕ ಅಗತ್ಯಗಳನ್ನು ನಿರ್ಲಕ್ಷಿಸಬೇಡಿ. 2ನೇ ಮನೆಯಲ್ಲಿರುವಂಥ ಶನಿ ಜವಾಬ್ದಾರಿಯುತ ಮಾತನ್ನು ಕೇಳಲಿದ್ದಾರೆ. ಈಗ ಆಡಿದ ಮಾತುಗಳು ದೀರ್ಘಕಾಲದ ಪ್ರಭಾವವನ್ನು ಬೀರುತ್ತದೆ. ಆದಷ್ಟು ದುಡುಕಿನ ಮಾತುಗಳನ್ನು ನಿಲ್ಲಿಸಿ ಸ್ನೇಹಿತರೆ, ಕೂತು ಮಾತನಾಡಿ ಬಗೆಹರಿಸಿಕೊಳ್ಳಿ, ಒಳಿತಾಗಲಿದೆ. ಸ್ವತಂತ್ರವನ್ನು ಭಾವನಾತ್ಮಕವಾಗಿ ಜವಾಬ್ದಾರಿಯೊಂದಿಗೆ ಸಮತೋಲನಗೊಳಿಸಿ, ಒಳಿತಾಗಲಿದೆ. ನಿಮ್ಮ ಸಂಗಾತಿಯಿಂದ ಸಂಪೂರ್ಣ ಬೆಂಬಲ ಸಿಗಲಿದೆ. ಅದು ಪ್ರೇಮ ಜೀವನವಾಗಲಿ ಸ್ನೇಹಿತರೆ, ವೈಯಕ್ತಿಕ ಜೀವನದಲ್ಲಾಗಲಿ ಒಂದು ಸಾಮರಸ್ಯ ನೆಲೆಸಲಿದೆ ಅಂತಲೇ ಹೇಳಬಹುದು. ಆದಷ್ಟು ದುಡುಕಿನ ಮಾತುಗಳನ್ನು ಕಡಿಮೆ ಮಾಡಿ ಕೂತು ಮಾತನಾಡಿ, ಏನೇ ಮನಸ್ತಾಪಗಳಿದ್ರೂ ಕೂತು ಮಾತನಾಡಿ ಬಗೆಹರಿಸ್ಕೊಳ್ಳಿ. ಎಲ್ಲ ಸಂಬಂಧಗಳು ಉತ್ತಮವಾಗಿರುತ್ತದೆ ಅಂತ ಹೇಳ್ತಾ, ಇನ್ನು ನಿಮ್ಮ ಹಣಕಾಸಿನ ಬಗ್ಗೆ, ಆರ್ಥಿಕ ಜೀವನ ಬಗ್ಗೆ ಹೇಳೋದಾದರೆ, ಫೈನಾನ್ಸ್ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂದರೆ, ಆರ್ಥಿಕವಾಗಿ ಜನವರಿ ತಿಂಗಳು ಮಿಶ್ರ ಆದರೆ ನಿರ್ವಹಿಸಬಲ್ಲ ಫಲಿತಾಂಶಗಳನ್ನು ತರುತ್ತದೆ. ದ್ವಿತೀಯಾರ್ಧದಲ್ಲಿ ಆದಾಯ ಮತ್ತು ಲಾಭಗಳು ಆಶಾದಾಯಕವಾಗಿ ಕಾಣುತ್ತವೆ. 18ನೇ ತಾರೀಕು ನಂತರ ನಿಮ್ಮಲ್ಲಿ ಕೆಲವರು ಬಾಕಿ ಪಾವತಿಗಳು, ಬೋನಸ್ಗಳು ಅಥವಾ ಹಿಂದಿನ ಪ್ರಯತ್ನಗಳಿಂದ ಲಾಭವನ್ನು ಪಡೆಯಬಹುದು. ಅದೇ ರೀತಿ 25ನೇ ತಾರೀಕು ನಂತರ ಖರ್ಚುಗಳು ಹೆಚ್ಚಾಗಬಹುದು. ನೀವು ಪ್ರಯಾಣ, ಆರೋಗ್ಯ, ದಾನ ಅಥವಾ ವೈಯಕ್ತಿಕ ಸೌಕರ್ಯಕ್ಕಾಗಿ ಖರ್ಚು ಮಾಡಬೇಕಾಗಿ ಬರಬಹುದು. 2ನೇ ಮನೆಯಲ್ಲಿರುವಂತಹ ಶನಿ ಅನಗತ್ಯ ಖರ್ಚುಗಳನ್ನು ಸೂಚಿಸಲಿದ್ದಾರೆ. ಅದನ್ನು ನಿಯಂತ್ರಿಸಲು ಮತ್ತು ಶಿಸ್ತನ್ನು ಕಾಪಾಡಿಕೊಳ್ಳಲು ಕೇಳಲಿದ್ದಾರೆ. 5ನೇ ಮನೆಯಲ್ಲಿರುವಂತಹ ಗುರು ಶಿಕ್ಷಣ, ಮಕ್ಕಳು ಅಥವಾ ಸೃಜನಶೀಲ ಹೂಡಿಕೆಗಳಿಗೆ ಸಂಬಂಧಿಸಿದ ಸ್ಮಾರ್ಟ್ ಆರ್ಥಿಕ ನಿರ್ಧಾರಗಳನ್ನು ಬೆಂಬಲಿಸಲಿದ್ದಾರೆ. ಊಹಾಪೋಹದ ಅಪಾಯಗಳನ್ನು ತಪ್ಪಿಸಿ, ಆದರೆ ದೀರ್ಘಕಾಲೀನ ಯೋಜನೆ ಚೆನ್ನಾಗಿ ಕೆಲಸ ಮಾಡುತ್ತದೆ ಸ್ನೇಹಿತರೆ. ಲಾಭದ ಸಮಯದಲ್ಲಿ ಉಳಿತಾಯ ಮಾಡಿ.
ಇದರಿಂದ ನಂತರದ ಖರ್ಚುಗಳು ನಿಮಗೆ ಒತ್ತಡ ತರುವುದಿಲ್ಲ ಅಂತಲೇ ಹೇಳಬಹುದು. ಹಣಕಾಸಿನ ವಿಚಾರದಲ್ಲಿ ನಾನು ತಿಳಿಸುವುದೇನೆಂದರೆ ಸ್ನೇಹಿತರೆ, ಒಂದು ಸ್ವಲ್ಪ ಸೇವಿಂಗ್ಸ್ ಅನ್ನೋದನ್ನ ಮಾಡಿಡಿ ಸ್ನೇಹಿತರೆ. ಮುಂದಿನ ದಿನಗಳಲ್ಲಿ ಹಣಕಾಸಿನ ಸಮಸ್ಯೆ ಎದುರಾಗೋದಿಲ್ಲ, ಯಾರ ಹತ್ತಿರ ನಾವು ಕೈ ಚಾಚುವಂತಹ ಸಮಸ್ಯೆ ಬರುವುದಿಲ್ಲ ಅಂತಲೇ ಹೇಳಬಹುದು. ಸೊ ಹಾಗಾಗಿ ಸೇವಿಂಗ್ಸ್ ಅನ್ನೋದು ಬಹಳ ಮುಖ್ಯ ಸ್ನೇಹಿತರೆ. ಇನ್ನು ವೃತ್ತಿ ಮತ್ತು ಉದ್ಯೋಗದ ಬಗ್ಗೆ ಹೇಳೋದಾದರೆ, ಕೆರಿಯರ್ ಆ್ಯಂಡ್ ಜಾಬ್ ಬಗ್ಗೆ ಹೇಳೋದಾದರೆ 18ನೇ ತಾರೀಕು ನಂತರ ವೃತ್ತಿ ಜೀವನದ ಪ್ರಗತಿಗೆ ಪ್ರಬಲವಾಗಿದೆ. ಸಹೋದ್ಯೋಗಿಗಳು, ಹಿರಿಯರು ಅಥವಾ ಪ್ರಭಾವಿ ಜನರಿಂದ ನೀವು ಬೆಂಬಲವನ್ನು ಪಡೆಯಬಹುದು. ನಿಮ್ಮಲ್ಲಿ ಕೆಲವರು ಮೆಚ್ಚುಗೆ, ಪ್ರೋತ್ಸಾಹಧನ ಅಥವಾ ಸಕಾರಾತ್ಮಕ ಪ್ರತಿಕ್ರಿಯೆಯನ್ನು ಪಡೆಯಬಹುದು. ನೀವು ಆಲೋಚನೆಗಳು ಸ್ವೀಕಾರವಾಗುವುದನ್ನು ನೀವು ಕಾಣಬಹುದು. ನಿಮ್ಮ ರಾಶಿಯಲ್ಲಿರುವಂತಹ ಲಗ್ನ ರಾಹು ಮಹತ್ವಾಕಾಂಕ್ಷೆಯನ್ನು ಹೆಚ್ಚಿಸಲಿದ್ದಾರೆ. ನೀವು ನಿಮ್ಮನ್ನು ಸಾಬೀತುಪಡಿಸಲು ಮತ್ತು ದಿಟ್ಟ ಹೆಜ್ಜೆಗಳನ್ನು ಇಡಲು ಬಯಸಬಹುದು. ಆತ್ಮವಿಶ್ವಾಸ ಹೆಚ್ಚಾಗಿದೆ, ಆದರೆ ಅಹಂಕಾರ ಮತ್ತು ಆತುರದ ನಿರ್ಧಾರಗಳನ್ನು ಆದಷ್ಟು ತಪ್ಪಿಸಿ. ಜನವರಿ 25ರ ನಂತರ ಕೆಲಸ ಮುಂದುವರಿಯಬಹುದು, ಆದರೆ ನೀವು ಮಾನಸಿಕವಾಗಿ ಆಯಾಸವನ್ನು ಅನುಭವಿಸಬಹುದು. ನೀವು ತೆರೆಮೆರೆಯಲ್ಲಿ ಕೆಲಸ ಮಾಡಲು ಅಥವಾ ಸ್ನೇಹಿತರೆ ಮರಣದಂಡನೆಗಿಂತ ಯೋಜನೆಯ ಮೇಲೆ ಕೇಂದ್ರೀಕರಿಸಲು ಬಯಸಬಹುದು. ಬರುವಂತಹ ಮುಂದಿನ ದಿನಗಳಲ್ಲಿ ಮುಂಬರುವ ಬದಲಾವಣೆಗಳಿಗೆ ತಯಾರಾಗಲು ಇದು ಉತ್ತಮ ಸಮಯ ಅಂತಲೇ ಹೇಳಬಹುದು. 2ನೇ ಮನೆಯಲ್ಲಿರುವಂತಹ ಶನಿ ಮಾತು ಮತ್ತು ಬದ್ಧತೆಗಳಲ್ಲಿ ಶಿಸ್ತನ್ನು ಕಲಿಸುತ್ತಾರೆ. ನಿಮ್ಮ ಮಾತುಗಳು ಈಗ ತೂಕವನ್ನು ಹೊಂದಿವೆ. ಚಿಂತನಶೀಲವಾಗಿ ಮಾತನಾಡಿ. ದ್ವಿತೀಯಾರ್ಧದಲ್ಲಿ ಕ್ರಿಯೆಗೆ ಬಳಸಿ ಸ್ನೇಹಿತರೆ. ಮುಂದಿನ ದಿನಗಳಲ್ಲಿ ಯೋಜನೆಗೆ ಬಳಸಿ ಒಳಿತಾಗಲಿದೆ. ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು, ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅನ್ನೋದನ್ನ ಒಟ್ಟಾರೆಯಾಗಿ ತಿಳಿಸ್ಕೊಟ್ಟಾಯಿತು ಸ್ನೇಹಿತರೆ. ಒಂದು 3-4 ಕ್ವಶನ್ ಕೇಳಿದ್ದೀರಾ, ಅದನ್ನು ನೋಟೇಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಸ್ನೇಹಿತರೆ. 2026 ನನಗೆ ಉತ್ತಮ ವರ್ಷವೇ ಅಂತ ಕೇಳಿದ್ದೀರಾ. ಹೌದು. ಮೊದಲಾರ್ಧವು ಲಾಭ ಮತ್ತು ಗೋಚರತೆಯನ್ನು ತರುತ್ತದೆ. ದ್ವಿತೀಯಾರ್ಧವು ಆಂತರಿಕವಾಗಿ ತಯಾರಾಗಲು ಸಹಾಯವನ್ನು ಮಾಡುತ್ತದೆ. ನಾನು ಆತ್ಮವಿಶ್ವಾಸ ಹೊಂದಿದರೂ ಆಯಾಸವೇಕೆ ಅಂತ ಕೇಳಿದ್ದೀರಾ. ಬಲವಾದ ಮಹತ್ವಾಕಾಂಕ್ಷೆ ನಿಮ್ಮನ್ನು ಮುಂದಕ್ಕೆ ತಳ್ಳುತ್ತಿದೆ, ಆದರೆ ನಿಮ್ಮ ಮನಸ್ಸಿಗೆ ವಿಶ್ರಾಂತಿ ಮತ್ತು ಪ್ರತಿಫಲನದ ಅಗತ್ಯವಿದೆ ಸ್ನೇಹಿತರೆ. ನಮ್ಮ ಆದಾಯ ಹೇಗಿರಲಿದೆ ಅಂದರೆ, ಮೊದಲಾರ್ಧದಲ್ಲಿ ಆದಾಯ ಸುಧಾರಿಸುತ್ತದೆ, ಅಂದರೆ ಹಣಕಾಸಿನ ಬಗ್ಗೆ ಸುಧಾರಿಸುತ್ತದೆ, ಆದರೆ ನಂತರ ಖರ್ಚು ಹೆಚ್ಚಾಗುತ್ತದೆ. ಸಮತೋಲನ ಮುಖ್ಯ ಸ್ನೇಹಿತರೆ. ಇದನ್ನು ಗಮನದಲ್ಲಿಟ್ಕೊಳ್ಳಿ. ಈ ಪರಿಹಾರವನ್ನು ಮಾಡಿ. ನಾಳೆ ಸ್ನೇಹಿತರೆ ಸ್ಥಿರತೆಗಾಗಿ ಶನಿವಾರದಂದು ಓಂ ಶಂ ಶನೇಶ್ವರಾಯ ನಮಃ ಎಂದು ಜಪಿಸಿ 11 ಬಾರಿ, 21 ಬಾರಿ, 108 ಬಾರಿ ಕೂಡ ಹೇಳಬಹುದು. ಇನ್ನು ನಾಳೆ ಸೂರ್ಯದೇವರಿಗೆ ರಥಸಪ್ತಮಿಯ ದಿನವಾಗಿರುವ ಕಾರಣ ಸ್ನೇಹಿತರೆ ಸೂರ್ಯದೇವರಿಗೆ ಅಗ್ರವನ್ನು ನೀಡಿ ಸ್ನಾನದ ನೀರಿಗೆ ಕಲ್ಲುಪ್ಪು ಮತ್ತು ಅರಿಶಿಣವನ್ನು ಹಾಕಿ ಸ್ನಾನ ಮಾಡಿ. ನಿಮ್ಮ ಆರೋಗ್ಯದಲ್ಲಿ ಏನೇ ಸಮಸ್ಯೆಗಳಿದ್ರೂ ಕೂಡ ಸಂಪೂರ್ಣವಾಗಿ ನಿವಾರಣೆಯಾಗಲಿದೆ. ತಪ್ಪದೆ ಈ ಒಂದು ಪರಿಹಾರವನ್ನು ಮಾಡಿ. ಆದಷ್ಟು ನಿರ್ಗತಿಕರಿಗೆ ಆಹಾರ ಮತ್ತು ಬಟ್ಟೆಗಳನ್ನು ದಾನ ಮಾಡಿ. ಧ್ಯಾನ ಅಥವಾ ಶಾಂತ ಆತ್ಮಾವಲೋಕನದಲ್ಲಿ ಸಮಯವನ್ನು ಕಳೆಯಿರಿ. ಅನಗತ್ಯ ವಾದ ವಿವಾದಗಳನ್ನು ತಪ್ಪಿಸಿ ಒಳಿತಾಗಲಿದೆ. ಈ ಸಣ್ಣ ಪುಟ್ಟ ಪರಿಹಾರಗಳನ್ನು ಕುಂಭರಾಶಿಯವರು ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಆಗಿದ್ದಲ್ಲಿ ದಯವಿಟ್ಟು ವಿಡಿಯೋಗೆ ಇನ್ನೂ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ. ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಇನ್ಫಾರ್ಮಿಡಿಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ, ಸೂರ್ಯದೇವರ ಆಶೀರ್ವಾದ ಸಿಗಲಿ, ಶಿವನ ಅನುಗ್ರಹದಿಂದ ಒಳ್ಳೆಯದಾಗಲಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟಲ್ಲಿ ಹೊಸ ಭವಿಷ್ಯದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.